ರೆಪೋ ಆರ್ ರಿವರ್ಸ್ ರೆಪೋ ಮಾರ್ಕೆಟ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ರೆಪೋ ಅಂಡ್ ರಿವರ್ಸ್ ರೆಪೋ. ನಾನು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಸಿ, in our India, what we have? Banking system. Who is head in our banking system? RBI. Under RBI, what we have? Another banks. RBI ಅಡಿಯಲ್ಲಿ ಬಹಳಷ್ಟು ಬೇರೆ ಬೇರೆ ಬ್ಯಾಂಕ್ಗಳು ಇವೆ. What these banks will do? ಈ ಬ್ಯಾಂಕ್ಗಳು ಏನು ಮಾಡುತ್ತೆ? ಡೆಪಾಸಿಟ್ ಅಂಡ್ ಕ್ರೆಡಿಟ್, ಲೋನ್ ಕೊಡೋದು, ಡೆಪಾಸಿಟ್ ಇಟ್ಕೊಳ್ಳೋದು ಮಾಡ್ತಾ ಇರುತ್ತೆ. ವೇರ್ ದೇ ವಿಲ್ ಗೆಟ್ ಮನಿ, ದೀಸ್ ಬ್ಯಾಂಕ್ಸ್ ಎಲ್ಲಿಂದ ಹಣ ತಗೊಳುತ್ತೆ? RBI ವೇಳೆ ಎಷ್ಟು ದುಡ್ಡು ಇರುತ್ತಾ? People will also deposit some amount. People will do deposit and some people will take loan. ಹೌದಲ್ವಾ? ಓಕೆ. ಸೊ ಈಗ ಕನ್ಸಿಡರ್ some person deposited 100 ರೂಪಿ. ಎಷ್ಟಿಟ್ಟ ಅವನು? 100 ರೂಪಿ ಡೆಪಾಸಿಟ್ ಮಾಡಿದ್ದಾನೆ. ಅಕಾರ್ಡಿಂಗ್ ಟು RBI ರೂಲ್ಸ್, 100 ರೂಪಿ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ಆಸ್ ಅ ಲೋನ್. 100 ಕೊಡೋ ಹಾಗಿಲ್ಲ. ಔಟ್ ಆಫ್ 100 ರೂಪಿ CRR ಅಂತ ಒಂದು ಬರುತ್ತೆ. ವಿ ಹ್ಯಾವ್ ಟು ರಿಮೆಂಬರ್ CRR. ಇನಿಷಿಯಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಬರುತ್ತೆ ಇದು. ಸೊ ಇನಿಷಿಯಲಿ ಇಟ್ ವಾಸ್ 3% ಇನ್ 2020. ಆಕ್ಚುಲಿ 4% ಇತ್ತು ಮೊದಲು. ಇಟ್ ವಾಸ್ 4%, ಬಟ್ ಇನ್ ಕೋವಿಡ್ RBI ಮೇಡ್ ಇಟ್ ಟು 3%. ಯಾಕೆ 3% ಯಾಕೆ ಮಾಡ್ತು? ವೈ ಇಟ್ ಮೇಡ್ ಟು 3%? ಎಸ್, ಸಿ ಐ ವಿಲ್ ಟೆಲ್ ಯು. ಹೇಳ್ತೀನಿ, ಮೊದಲು ಈಗ ತಿಳ್ಕೊಳ್ರಿ. CRR reduced to 3% in 2020. Now present also it is 4% CRR. So what the bank has to do? Bank will keep 4 rupees in RBI. ಬ್ಯಾಂಕ್ ಏನು ಮಾಡುತ್ತೆ? 100 ರೂಪಾಯಿ ಬಂದಿದೆ, 4 ರೂಪಾಯಿ ಏನು ಮಾಡುತ್ತೆ? ಒಯ್ದು RBI ನಲ್ಲಿ ಇಡುತ್ತೆ. ನೆಕ್ಸ್ಟ್, and again bank has to keep 18 rupees with itself. ತನ್ನ ಬಳಿನೇ ಇಟ್ಕೊಳ್ಬೇಕು. ಇನ್ ಟರ್ಮ್ಸ್ ಆಫ್ ಕ್ಯಾಶ್, ಹಣದ ರೂಪದಲ್ಲಾದರೂ ಇಟ್ಕೊಳ್ಳಿ, ಆರ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್, ಆರ್ ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ. ಯಾವ ಸೆಕ್ಯೂರಿಟಿ? ಗವರ್ಮೆಂಟ್ ಸೆಕ್ಯೂರಿಟಿ. ಈಗ ನೀವೇ ಹೇಳಿ, ನೀವೊಂದು ಬ್ಯಾಂಕ್ ಓನರ್ ಇದ್ದೀರಿ. ಕನ್ಸಿಡರ್ ಯು ಆರ್ ಓನರ್ ಆಫ್ ಬ್ಯಾಂಕ್. ಫಾರ್ ಎಕ್ಸಾಂಪಲ್, ವಿಚ್ ಬ್ಯಾಂಕ್? ನಿಮ್ದೊಂದು ಹೆಸರು ಹೇಳ್ರಿ ಯಾವ್ದಾದ್ರು. ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿದಿರಿ? ಅಲ್ಲಿ ಬ್ಯಾಂಕ್ ಇದೆಯಲ್ಲ, ಯಾವುದು? ಮಗಧ ಬ್ಯಾಂಕ್. ಯು ಆರ್ ಓನರ್ ಆಫ್ ಮಗಧ ಬ್ಯಾಂಕ್. RBI told you to keep 18 rupees with yourself. ನೀವೇ ಹೇಳ್ರಿ, ನಿಮ್ಮ ಬಳಿ ಆ 18 rupees ಇದೆಯಲ್ಲ, ಯು ಹ್ಯಾವ್ 18 rupees, ವೆದರ್ ಯು ಕೀಪ್ that amount with you in terms of cash or in terms of gold or in terms of government securities? ಹೇಳ್ರಿ, ಏನ್ ಮಾಡ್ತೀರಿ? ಯಾರ್ಯಾರು ಕ್ಯಾಶ್ ಅಲ್ಲಿ ಇಡ್ತೀರಿ ಹೇಳ್ರಿ ನೋಡೋಣ. ಕ್ಯಾಶ್ ಅಲ್ಲಿ ಇಡೋರು ಹ್ಯಾಂಡ್ ರೈಸ್ ಮಾಡಿ. ಈಗ ನೀವು ಒಂದು ಬ್ಯಾಂಕ್ ನ ಓನರ್ ಇದ್ದೀರಿ. ಯು ಆರ್ ಓನರ್ ಆಫ್ ಒನ್ ಬ್ಯಾಂಕ್. Government told you that keep 18 rupees out of 100 in terms of cash or in terms of gold or in terms of securities for safety purpose. Okay, so ಯಾವ ರೂಪದಲ್ಲಿ ಇಡ್ತೀರಿ ನೀವು? ಗೋಲ್ಡ್. Who will keep it in cash? ಕ್ಯಾಶ್ ರೂಪದಲ್ಲಿ ಇಡ್ತೀರಿ. ಸರಿ, ಯಾವ್ದು ಲಾಭ ಜಾಸ್ತಿ ಕೊಡುತ್ತೆ? ಸಿ, ಕನ್ಸಿಡರ್ ಆಫ್ಟರ್ 5 years. ಆಫ್ಟರ್, ಈಗ ಏನ್ ಮಾಡಿದ್ರಿ ನೀವು? ನಿಮ್ ಬಳಿ ಇಟ್ಕೊಂಡಿದ್ದೀರಿ, ಒಬ್ರು ಕ್ಯಾಶ್ ರೂಪದಲ್ಲಿ ಇಟ್ಕೊಂಡಿದ್ದೀರಿ, ಒಬ್ರು ಗೋಲ್ಡ್, ಒಬ್ರು ಗವರ್ಮೆಂಟ್ ಸೆಕ್ಯೂರಿಟೀಸ್. ಕನ್ಸಿಡರ್ ದಿಸ್ ಇಸ್ ಕ್ಯಾಶ್, ದಿಸ್ ಇಸ್ ಗೋಲ್ಡ್, ದಿಸ್ ಇಸ್ ಗವರ್ಮೆಂಟ್ ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್ 18 ರೂಪೀಸೇ ಇರಲಿ, ಅದು 18 ರೂಪೀಸ್. ಓಕೆ, ಆಫ್ಟರ್ 5 year 18 ರೂಪಿ ಇದ್ದು ಎಷ್ಟಾಗಿರುತ್ತೆ? ಕ್ಯಾಶ್ ವಿಲ್ ಬಿ 18 ಓನ್ಲಿ. ಸೊ ಶಾಬಾಜ್ ವಿತ್ ಲೆಫ್ಟ್ ವಿತ್ 18 ರೂಪೀಸ್. ನೆಕ್ಸ್ಟ್, ಗೋಲ್ಡ್ನವ್ರು ಬನ್ರಿ, ಇನ್ಕ್ರೀಸ್ ಆಗಿರುತ್ತಾ ರೇಟು? The gold price will be increased, right? Yes, you get profit here. So government security ನಲ್ಲಿ ಇಟ್ರೆ increase. How? Who will give you interest? Government. Very good. Yes. So what banks will do? Banks will keep those 18 rupees in terms of gold or in terms of government securities, or it can keep that amount in another bank as a fixed deposit. ನೆನ್ಪಿಟ್ಕೊಳ್ರಿ, ಒಂದು ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಇಡುತ್ತೆ ದುಡ್ಡನ್ನ. ಓಕೆ,
So this type, the 18 rupees can be stored, and this 18 rupees is called as SLR, statutory liquidity ratio, ಶಾಸನಾತ್ಮಕ ದ್ರವ್ಯ ಅನುಪಾತ ಅಂತ ಬರುತ್ತದೆ. SLR. CRR will be stored in RBI. Tell me, you gave 4 rupees to RBI out of 100. 100 ರೂಪಾಯಿದಲ್ಲಿ 4 ರೂಪಾಯಿನ RBI ಕೊಟ್ಟಿದ್ದೀರಿ. Will RBI give you any interest rate? Huh? It has to give, no, but it don't give. It doesn't give. ಕೊಡಲ್ಲ ಅದು. That is for safety purpose ಅಂತ ಹೇಳುತ್ತೆ ಅದು. That is Indian rule, government rule. ಆಯ್ತಾ? ಆ 4 ರೂಪಾಯಿಗೆ ಬಡ್ಡಿ 1 ರೂಪಾಯಿ ಕೊಡಲ್ಲ ಅದು. 4 ರೂಪಾಯಿ ಹಾಗೆ ಇಟ್ಕೊಂಡಿರುತ್ತೆ. ಬಟ್ ಯು ಕ್ಯಾನ್ ಅರ್ನ್ ಫಾರ್ 18 rupees. ಇದಕ್ಕೆ ನೀವು ಅರ್ನ್ ಮಾಡ್ಕೊಳ್ಬಹುದು. ಅರ್ಥ ಆಗ್ತಾ ಇದೆ? ಕಂಪಲ್ಸರಿ, ದಿಸ್ ಈಸ್ ಕಂಪಲ್ಸರಿ. ಎವ್ರಿ ಬ್ಯಾಂಕ್ ಶುಡ್ ಫಾಲೋ ದಿಸ್. ಎಲ್ಲಾ ಬ್ಯಾಂಕ್ಗಳು ಇದು ಫಾಲೋ ಮಾಡ್ಕೊಳ್ಳೇಬೇಕು, ದೊಡ್ಡ ದೊಡ್ಡ ಬ್ಯಾಂಕ್ಗಳು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಾವೇನ್ ಕಲಿತಾ ಇದೀವಿ ಅದನ್ನ ಬರ್ತೇನೆ ನಾನು. ರೆಪೋ ರೇಟ್. ಓಕೆ. ಸೊ ನಾವು ಸಮ್ ಟೈಮ್ ಬ್ಯಾಂಕ್ ಆಲ್ಸೋ ಫಾಲ್ ಇನ್ ಶಾರ್ಟ್ ಆಫ್ ಮನಿ. ಹಣ ಕಡಿಮೆ ಆಗುತ್ತೆ ಬ್ಯಾಂಕ್ಗಳ ಬಳಿ, ಎಲ್ಲರೂ ಡೆಪಾಸಿಟ್ ಮಾಡಲ್ಲ. ಆಟ್ ದಟ್ ಟೈಮ್ ವಾಟ್ RBI ವಿಲ್ ಡೂ, ಇಟ್ ವಿಲ್ ಗಿವ್ ಲೋನ್ಸ್. ಸೊ ಇಫ್ ದ ಲೋನ್ ಈಸ್ ಫಾರ್ ಲಾಂಗ್ ಟರ್ಮ್, that interest rate is called as bank rate. ಒಂದು ಬ್ಯಾಂಕು RBI ಬಳಿ ಲಾಂಗ್ ಟರ್ಮ್ ಸಾಲ ತಗೊಳ್ತಾ ಇದೆ ಎಂದಾಗ ಅದಕ್ಕೊಂದು ಇಂಟ್ರೆಸ್ಟ್ ರೇಟ್ ಅನ್ನು ಹಚ್ಚಿಕೊಡುತ್ತೆ RBI. ಯಾವ ರೇಟ್ ಅಂತ ಕರಿತೀವಿ ಅದಕ್ಕೆ? ಬ್ಯಾಂಕ್ ರೇಟ್. ಸದ್ಯಕ್ಕೆ ಎಷ್ಟಿದೆ ಬ್ಯಾಂಕ್ ರೇಟು? 6.75 ಇದೆ. ಪ್ರೆಸೆಂಟ್ ಬ್ಯಾಂಕ್ ರೇಟ್ is 6.75. ಅಂದ್ರೆ ಒಂದು ಬ್ಯಾಂಕ್ನವ್ರು RBI ಬಳಿ 100 ರೂಪಾಯಿ ತಗೊಂಡ್ರೆ ನೆಕ್ಸ್ಟ್ ಇಯರ್ ಎಷ್ಟು ಕೊಡಬೇಕು? 6.75 ಆಡ್ ಮಾಡಿ ಕೊಡಬೇಕು ಅದಕ್ಕೆ. ಅರ್ಥ ಆಯ್ತಾ? ಇದು ಲಾಂಗ್ ಟರ್ಮ್. ಸೊ ಕೇಸ್ ನಂಬರ್ 1. ಕೇಸ್ ನಂಬರ್ 2, ಫಾರ್ ಶಾರ್ಟ್ ಟರ್ಮ್ ಅಷ್ಟೇ, ಒಂದು 2-3 ದಿನಕ್ಕೆ, ಒಂದು 14 ದಿನಕ್ಕೆ ಸಾಲ ಬೇಕಾಗಿದೆ. ಆ ಬ್ಯಾಂಕ್ ನೀಡ್ಸ್ ಮನಿ ಫಾರ್ 1 day or 14 days ಫಾರ್ ಮ್ಯಾನೇಜ್ಮೆಂಟ್, ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ಗೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ರೆಪೋ ರೇಟ್. ಅರ್ಥ ಆಯ್ತಾ? ದಟ್ ಈಸ್ ಕಾಲ್ಡ್ ಆಸ್ ರೆಪೋ ರೇಟ್. ಅಲ್ಲಿ ಎಷ್ಟಿರುತ್ತೆ ಬಡ್ಡಿ? ಇಟ್ ವಿಲ್ ಬಿ ಲೆಸ್. ಯಾಕೆ? ಶಾರ್ಟ್ ಟರ್ಮ್ and RBI don't give at free of cost. It will take government securities as a collateral. ಅರ್ಥ ಆಗ್ತಾ ಇದೆ? RBI ಏನೇನ್ ಮಾಡುತ್ತೆ, I will tell you. Consider this is RBI, this is SBI bank. Now SBI bank needs loan for short term. ಪ್ರತಿಯೊಂದನ್ನ ಚಿತ್ರ ಬರ್ಕೊಡ್ರಿ. Draw every diagram. Okay. Loan for short term. RBI what it will tell? Okay, I will give you loan at 6.5%. That is repo rate. For that what you have to submit to me? You have to submit me government securities. ನಿನ್ನ ಬಳಿ ಇರುವಂತ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ನನಗೆ ಪ್ರೂಫ್ ಆಗಿ, ಕೊಲ್ಯಾಟ್ರಲ್ ಆಗಿ ಇಡು ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ರೆಪೋ ರೇಟ್ಸ್ ಆರ್ ಶಾರ್ಟ್ ಟರ್ಮ್ ಲೋನ್ ರೇಟ್ ಗಿವನ್ ಬೈ RBI ಟು ಬ್ಯಾಂಕ್ಸ್. ಸುಮ್ಮನೆ ಕೊಡಲ್ಲ. ಏನ್ ಇಟ್ಕೊಳ್ಳುತ್ತೆ ಅದು? ಗವರ್ಮೆಂಟ್ ಸೆಕ್ಯೂರಿಟೀಸ್ ತನ್ನ ಬಳಿ ಇಟ್ಕೊಂಡಿರುತ್ತೆ. ಆಮೇಲೆ once SBI will refund the loan, at that time RBI will return government securities. ಈ ತರ. ಈಗ ನೀವು ದುಡ್ಡು ತಗೊಳ್ರಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಕೊಡ್ರಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ತಗೊಳ್ರಿ, ನಮ್ ದುಡ್ಡು ವಾಪಸ್ ಕೊಡ್ರಿ. ಆ ತರ. ಇದನ್ನ ಏನಂತ ಕರೆದ್ವಿ ನಾವು? ವಾಟ್ ವಿ ಕಾಲ್ ದಿಸ್? ರೆಪೋ ರೇಟ್. ರೆಪೋ ರೇಟ್ ಅಂದ್ರೆ loan given by RBI to a bank for short term. Then what is bank rate? Loan given by RBI to small bank for long term. ಯಾವ್ದ್ರದ್ದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ? ವಿಚ್ ಇಂಟ್ರೆಸ್ಟ್ ರೇಟ್ ಇಸ್ ಮೋರ್? ಬ್ಯಾಂಕ್ ರೇಟ್ ಇಸ್ ಮೋರ್. ನಮಗೇನ್ ಅನ್ಸುತ್ತೆ? 75.5 ಓನ್ಲಿ 0.25. ಇದೇನ್ ಜಾಸ್ತಿ ಅಲ್ಲ ಅನ್ಸುತ್ತೆ. ಕನ್ಸಿಡರ್ ಫಾರ್ 1 lakh crore. 1 ಲಕ್ಷ ಕೋಟಿಗೆ ಎಷ್ಟಾಗುತ್ತೆ ಅದು? ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಫಾರ್ 1 lakh crore ದ ಅಮೌಂಟ್ ವಿಲ್ ಬಿ 1000 crores. ಆ ತರ ಇರುತ್ತೆ. ಓಕೆ. ಸೊ ಕೇಸ್ ನಂಬರ್ 1, ರೆಪೋ ರೇಟ್ ಅಂದ್ರೆ ಅರ್ಥ ಆಯ್ತಾ? Now we will understand reverse repo rate. Okay, now we will understand reverse repo rate. The banks took 100 rupees deposit ಆದಂಗೆಲ್ಲ
ಯಾರೇ ಬಂದು ಡೆಪಾಸಿಟ್ ಮಾಡಿದ್ರು ಅದ್ರಲ್ಲಿ 4% ಹೋಗ್ತಾ ಇರಬೇಕು. ಹಪ್ತಾ ವಸೂಲಿ ಅದು. RBI ಹಪ್ತಾ ವಸೂಲಿ ಫಾರ್ ಸೇಫ್ಟಿ. ನಮಗೆ ಲೋನ್ ಕೊಡ್ತಾ ಇರುತ್ತಲ್ಲ ರೆಪೋ ರೇಟ್ ನಲ್ಲಿ, ಆ ತರ ಸೇಫ್ಟಿ ಪರ್ಪಸ್. ಅದು ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಯಾವಾಗ ಆಗುತ್ತಲ್ಲ ಅವಾಗ ಒಯ್ದೋದು ಕೊಡ್ತಾ ಇರ್ತಾರೆ. ನಾವು ಎಕ್ಸಾಂಪಲ್ ಕೊಟ್ಟಿವಿ ನಿಮಗೆ, ಅಲ್ಲಿ ಎಷ್ಟು ಡೇ ಬೈ ಡೇ ಎವ್ರಿ ಡೇ ಇರುತ್ತೆ. ಹೋಗ್ತಾನೆ ಇರ್ಬೇಕು. ಈಗ ಬ್ಯಾಂಕ್ ಬಳಿ ದುಡ್ಡು ಎಷ್ಟು ಬಂತ ಅನ್ಕೊಡ್ರಿ, ಡೆಪಾಸಿಟ್ ಆಗಿ ಅದ್ರಲ್ಲಿ 4% ಹೋಗ್ತಾ ಇರತ್ತೆ ಅಲ್ಲಿ. ಯಾಕಂದ್ರೆ ಒಂದ್ಸಾರಿ ಬ್ಯಾಂಕ್ ಗಳು ದಿವಾಳಿ ಆಗ್ಬಿಟ್ರೆ ಜನರಿಗೆ ದುಡ್ಡು ಕೊಡಬೇಕಲ್ಲ, ಅದು ಎಲ್ಲಿಂದ ಕೊಡೋದು? ಸರ್ಕಾರ. ಸೊ ಅಲ್ಲಿ ಏನ್ ಇಟ್ಟಿರ್ತಾರ 4, ಅದರಿಂದ ಕೊಡುತ್ತೆ ಈ ತರ. ಅದಕ್ಕೆ ನೀವು 10 ಕೋಟಿ ರೂಪಾಯಿ ಇಟ್ರು 5 ಲಕ್ಷ ರೂಪಾಯಿ ಅಷ್ಟೇ ಕೊಡ್ತಾರೆ ನಿಮಗೆ. ಹಾ 5 ಲಕ್ಷ ಅಷ್ಟೇ. 50,000 ಇತ್ತದ ಮೊದ್ಲು, ಈಗ 5 ಲಕ್ಷ ರೂಪಾಯಿ ಮಾಡಿದ್ದಾರೆ. ಇಂಟ್ರೆಸ್ಟ್ ಅಲ್ಲ, ನೀವು 10 ಕೋಟಿ ರೂಪಾಯಿ ಇಟ್ಟಿದ್ದೀರಿ, 5 ಲಕ್ಷ ರೂಪಾಯಿ ಇಟ್ಟಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಅಷ್ಟೇ. 5,000 10,000 ರೂಪಾಯಿ ಕೊಡ್ತಾರೆ. ಹಾಗೆ. ಬಟ್ ಬ್ಯಾಂಕ್ಸ್ ಫೇಲ್ ಆಗಲ್ಲ ದೇಶದಲ್ಲಿ, ನಮ್ಮ ದೇಶದಲ್ಲಿ ಫೇಲ್ ಆಗಲ್ಲ. ನಮ್ಮ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಈಗ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಸೊ ನಾವು ಬ್ಯಾಂಕ್ಸ್ ಟುಕ್ ಲೋನ್ ಫ್ರಮ್ RBI ನಿಂದ ನಮ್ಮ ಬ್ಯಾಂಕ್ಗಳು ಸಾಲವನ್ನು ತಗೊಂಡಿದೆ. ಕೊಡಲ್ಲ ಅದನ್ನ ಅವರೇ ಇಟ್ಕೊಂಡಿರ್ತಾರೆ. ಪರ್ಮನೆಂಟ್ ಅಮೌಂಟ್, ದಟ್ ಈಸ್ ಪರ್ಮನೆಂಟ್ ಅಮೌಂಟ್. ಆಗ ಹೆಲ್ಪ್ ಮಾಡ್ತಾರಲ್ಲ, ಲೋನ್ಗಳನ್ನು ಕೊಡ್ತಾರೆ. ಹ್ಮ್ ಹ್ಮ್ ಲೋನ್ ಕೊಡ್ತಾರೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಒಂದಿದೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಅಂತ ಬರುತ್ತೆ. ಅದು ಕೂಡ ಬಡ್ಡಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಪೆನಲ್ ರೇಟ್ ಅಂತ ಕರೀತಾರೆ ಅದನ್ನ. ಓಕೆ. ಈಗ ಬ್ಯಾಂಕ್ಗಳ ದಿವಾಳಿ ಯಾಕಾಗತ್ತೆ? ಅಲ್ಲಿ ಏನೋ ಸಿಸ್ಟಮ್ ಅಲ್ಲಿ ಮಿಸ್ಟೇಕ್ ಆಗಿರುತ್ತಲ್ವಾ. ಸೊ ಆಗ RBI ಏನ್ ಹೇಳುತ್ತೆ, ಓಕೆ ನಿಮ್ದು ಏನೋ ಮಿಸ್ಟೇಕ್ ಆಗಿದೆ, ಕೊಡ್ತೀವಿ ಲೋನ್ ಅನ್ನ, ಬಟ್ ವಿ ಡೋಂಟ್ ಗಿವ್ ಇನ್ ರೆಪೋ ರೇಟ್, ವಿ ವಿಲ್ ಗಿವ್ ಆಟ್ ಬ್ಯಾಂಕ್ ರೇಟ್. ಅದನ್ನ ಏನಂತ ಕರೀತಾರೆ? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರೀತಾರೆ. ತುಂಬಾ ಸ್ಟ್ರಿಕ್ಟ್ ಇರುತ್ತೆ RBI ಬ್ಯಾಂಕ್ಗಳ ಜೊತೆ. ಓಕೆ. ಸೊ ನೀವು ಮಗದಾದಲ್ಲಿ ನೋಡಿರ್ಬೋದು ಹೆಂಗ್ ಬರ್ತಾರ ಅವ್ರ ಎನ್ಕ್ವೈರಿಗೆ, ಅಲ್ವಾ? ಹ್ಮ್ ಹ್ಮ್ ಗೌರ್ಮೆಂಟ್ ನವ್ರು ಹೇಳ್ತಾ ಇರ್ತಾರೆ, ಬಟ್ RBI ನವರು ಹ್ಮ್ ಹ್ಮ್ ಇಳಿಸಿದ್ರೆ ಸಡನ್ ಆಗಿ ಏರುಪೇರ್ ಆಗುತ್ತೆ ಮಾರುಕಟ್ಟೆಯಲ್ಲಿ. ಡಿಸ್ಕಸ್ ಮಾಡೋಣ. ಓಕೆ, ಒಂದ್ ನಿಮಿಷ. ಈಗ ಎಲ್ಲಿ ಬಂದಿದ್ದೀವಿ? ಬ್ಯಾಂಕ್ಗಳು RBI ನಿಂದ ಸಾಲವನ್ನು ತಗೊಂಡಿದೆ, ಅಲ್ವಾ? ಜನನು ಕೂಡ ಡೆಪಾಸಿಟ್ ಮಾಡಿದ್ದಾರೆ. ನಾವು ಬ್ಯಾಂಕ್ಸ್ ಹ್ಯಾವ್, ಏನಿದೆ ಬ್ಯಾಂಕ್ ಬಳಿ ಈಗ? ಮನಿ. ಬ್ಯಾಂಕ್ಸ್ ಬಳಿ ಮನಿ ಇದೆ. ಬನ್ನಿ ನೋಡೋಣ. ವಾಟ್ ಬ್ಯಾಂಕ್ಸ್ ವಿಲ್ ಡೂ? ಬ್ಯಾಂಕ್ಸ್ ವಿಲ್ ಸ್ಟಾರ್ಟ್ ಗಿವಿಂಗ್ ಲೋನ್ಸ್ ಟು ದ ಪೀಪಲ್. ಜನರಿಗೆ ದುಡ್ಡನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ ರೇಟ್ ಆಫ್ 7.5, 7, 8%, 7.6, 7.7 ಈ ತರ ಕಡಿಮೆ ಬಡ್ಡಿಯಲ್ಲಿ ಲೋನ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಪೀಪಲ್ ವಿಲ್ ಗೆಟ್ ಲೋನ್ ಅಟ್ ಲೋ ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್, ಪೀಪಲ್ ವಿಲ್ ಗೆಟ್ ಮೋರ್ ಮನಿ. ತುಂಬಾ ಜನ ಸಾಲ ತಗೊಂಡ್ರು ಅನ್ಕೊಳ್ರಿ. ವಾಟ್ ಪೀಪಲ್ ವಿಲ್ ಡೂ? ಮಾರ್ಕೆಟ್ ನಲ್ಲಿ ಏನ್ ಜಾಸ್ತಿ ಆಯ್ತು ಈಗ? ಮಾರ್ಕೆಟ್ ನಲ್ಲಿ ಮನಿ ಜಾಸ್ತಿ ಆಗಿದೆ. ಮನಿ ಅಥವಾ ಅದನ್ನ ಏನಂತ ಕರಿತೀವಿ? ಲಿಕ್ವಿಡಿಟಿ. ಲಿಕ್ವಿಡಿಟಿ ಇನ್ಕ್ರೀಸ್ಡ್ ಇನ್ ದ ಮಾರ್ಕೆಟ್. ಪೀಪಲ್ ವಿಲ್ ಸ್ಟಾರ್ಟ್ ಬೈಯಿಂಗ್ ಮೋರ್. ಜನ ಖರೀದಿ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಖರೀದಿ ಮಾಡೋಕ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ರೇಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಪೀಪಲ್ ವಿಲ್ ಸ್ಟಾರ್ಟ್ ಡಿಮ್ಯಾಂಡಿಂಗ್ ಮೋರ್ ಬಿಕಾಸ್ ದೇ ಹ್ಯಾವ್ ಮೋರ್ ಮನಿ. ಸೊ ದ ಇನ್ಫ್ಲೇಷನ್ ಇನ್ಕ್ರೀಸಸ್. ಓಕೆ. ಜನ ಖರೀದಿ ಮಾಡೋಕ್ ಸ್ಟಾರ್ಟ್ ಮಾಡಿದಾಗ ತಾನಾಗಿ ಬೆಲೆಗಳು ಏರೋಕ್ ಸ್ಟಾರ್ಟ್ ಆಗುತ್ತೆ. ನಾವು ವಾಟ್ RBI ವಿಲ್ ಡೂ? ಸೊ ನಾನೇನೋ ತಪ್ಪು ಮಾಡಿದೆ, ಇವ್ರಿಗೆ ದುಡ್ಡು ಬಹಳ ಕೊಟ್ಟೆ ಬ್ಯಾಂಕ್ನವರಿಗೆ, ವಾಪಸ್ ಖರೀದಿ ಮಾಡ್ತೀನಿ ಅಂತ RBI ಏನ್ ಹೇಳುತ್ತೆ. ಸೊ ನಾವೇನ್ ಮಾಡ್ತೀವಿ? ಈಗ ಏನ್ ಮಾಡ್ರಪ್ಪ ನೀವು ಬ್ಯಾಂಕ್ನವ್ರು ಎಲ್ರು ಕೂಡ, ನಿಮ್ಮ ದುಡ್ಡನ್ನ, ದಿಸ್ ಈಸ್ RBI, ಇಟ್ ವಿಲ್ ಬೈ ಬ್ಯಾಕ್ ದ ಮನಿ. ಏನ್ ಮಾಡುತ್ತೆ? ಫ್ರಮ್ ಬ್ಯಾಂಕ್ಸ್ ವಿತ್ ರೇಟ್ ಆಫ್ 3.35%. ವಾಪಸ್ ತಗೊಳುತ್ತೆ ದುಡ್ಡನ್ನ. RBI will take loan or it will buy money from banks at the rate of 3.35%. ಯಾರು ಕೊಡ್ತಾರೆ ಇದನ್ನ? 3.35%. RBI will give interest. ಹಣ ತಗೊಳ್ತಾ ಇದೆ ಬ್ಯಾಂಕ್ಗಳ ಹತ್ರ. ಯಾಕೆ? ಮಾರುಕಟ್ಟೆಯಲ್ಲಿ ಹಣ ಜಾಸ್ತಿ ಆಗಿದೆ, ಅದನ್ನ ಹೊಳ್ಳಿ ವಾಪಸ್ ತಗೊಳ್ತಾ ಇದೆ. RBI ಟೇಕಿಂಗ್ ಮನಿ ಫ್ರಮ್ ದ ಮಾರ್ಕೆಟ್ ಥ್ರೂ ಬ್ಯಾಂಕ್ಸ್. ಬ್ಯಾಂಕ್ ಬಳಿ ಇದ್ದ ದುಡ್ಡನ್ನು ಕಡಿಮೆ ಮಾಡ್ತಾ ಇದೆ RBI. ಯಾರ್ರಿ?
ಆರ್ ಬಿ ಐನವರು ಕಡಿಮೆ ರೇಟ್ಗೆನೆ ಕೊಡೋರು, ಅವ್ರು ಜಾಸ್ತಿ ಕೊಡಲ್ಲ ಅವರು. ಅಂಡ್ ದೇ ಹ್ಯಾವ್ ಪವರ್ಸ್, ನೋ ಪವರ್ ಇದೆ ಅವ್ರ ಬಳಿ. ಅವ್ರು ಯಾವ ರೇಟ್ ಹೇಳ್ತಾರೆ ಅದೇ ಫೈನಲ್. ಮತ್ತೆ ಅದು ತುಂಬಾ ಹೆಚ್ಚು ಕಮ್ಮಿ ಇರಲ್ಲ, ಒಂದು ಫಿಕ್ಸ್ಡ್ ರೇಟ್ ಇರುತ್ತೆ, ಆಸುಪಾಸು 3ರಿಂದ 4ರ ಆಸುಪಾಸಲ್ಲಿ ಇರುತ್ತೆ. ಸೊ ದಿಸ್ ಈಸ್ ವಿ ಕಾಲ್ ಆಸ್ ರಿವರ್ಸ್ ರೆಪೋ. ಏನಂತ ಕರಿತೀವಿ ಇದನ್ನ? ರಿವರ್ಸ್ ರೆಪೋ ಅಂತ ಕರಿತೀವಿ. ಎಷ್ಟಿದೆ ರಿವರ್ಸ್ ರೆಪೋ ರೇಟ್ ಈಗ ಸದ್ಯಕ್ಕೆ? 3.35%. ವೈ ಆರ್ ಬಿ ಐ ಡಿಡ್ ದಿಸ್? ಯಾಕೆ ಇದನ್ನ ಆರ್ ಬಿ ಐ ಮಾಡ್ತು? ಟು ಓಕೆ ಕಂಟ್ರೋಲ್ ದ ಇನ್ಫ್ಲೇಷನ್. ಏನ್ ಹೆಚ್ಚಾಗಿತ್ತು ಮಾರ್ಕೆಟ್ ನಲ್ಲಿ? ಲಿಕ್ವಿಡಿಟಿ ವಾಸ್ ಮೋರ್ ಇನ್ ಮಾರ್ಕೆಟ್. ಹಣ ಬಹಳ ಇತ್ತು, ಆ ಹಣವನ್ನು ವಾಪಸ್ ತಗೊಳ್ತು. ಹೇಗೆ? ಬ್ಯಾಂಕ್ ಗಳ ಬಳಿ ಖಾಲಿ ಮಾಡ್ತು ದುಡ್ಡನ್ನ, ಬ್ಯಾಂಕ್ ಬಳಿ ಇದ್ದನ್ನ ದುಡ್ಡನ್ನ ತಗೊಂಡು ಹೋಯ್ತು. ಸೊ ಬ್ಯಾಂಕ್ಸ್ ಹ್ಯಾವ್ ಲೆಸ್ ಮನಿ ನೌ, ದೇ ಕಾಂಟ್ ಗಿವ್ ಟು ಮೋರ್ ಪೀಪಲ್. ಬ್ಯಾಂಕ್ ಗಳ ಬಳಿ ಹಣ ಕಡಿಮೆ ಇದೆ, ಅವ್ರೆಲ್ಲರೂ ಕೊಡೋಕ್ ನಡೆಯಲ್ಲ. ಸೊ ಆಟೋಮೆಟಿಕ್ ಮಾರುಕಟ್ಟೆಯಲ್ಲಿ ಹಣ ಕಡಿಮೆ ಆಗತ್ತೆ, ಇನ್ಫ್ಲೇಷನ್ ತಾನಾಗಿನೇ ಒಂದು ಲೆವೆಲ್ಗೆ ಬರುತ್ತೆ. ಹಾಗೆಲ್ಲ ನಡೆಯಲ್ಲ. ಯಾರ ಬಳಿ ಇಲ್ಲ. ಅದೊಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮ್ ಇರುವಾಗಲೇ ತಗೊಂಡಿರ್ತಾರ ಅವ್ರು. ಇನ್ನೂ ಮತ್ತೆ ಬೇರೆ ಬೇರೆ ಮೆಥಡ್ ಇದೆ, ಅದಕ್ಕೆ ಮುಂದೆ ಕಲಿತೀವಿ ಅದನ್ನ. ಎಕ್ಸ್ಟ್ರಾ ಅಮೌಂಟ್ 18% ಇರುತ್ತೆ, ಅದು ಸೇಫ್ ಇರುತ್ತೆ, ಅದನ್ನ ಯಾರು ಏನ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ? ಸೊ ವಾಟ್ ಈಸ್ ಬ್ಯಾಂಕ್ ರೇಟ್? ಲಾಂಗ್ ಟರ್ಮ್ ಲೋನ್ ಗಿವನ್ ಬೈ ಆರ್ ಬಿ ಐ ಟು ಬ್ಯಾಂಕ್ಸ್. ರಿವರ್ಸ್ ರೆಪೋ, ಬ್ಯಾಂಕ್ಸ್ ವಿಲ್ ಗಿವ್ ಲೋನ್ ಟು ಆರ್ ಬಿ ಐ, ಆರ್ ಆರ್ ಬಿ ಐ ಟೇಕ್ ಮನಿ ಫ್ರಮ್ ಬ್ಯಾಂಕ್ಸ್. ಕಸಿದುಕೊಳ್ಳುತ್ತದು. ಓಕೆ, ವಿಚ್ ಈಸ್ ಮೋರ್, ರಿವರ್ಸ್ ರೆಪೋ ಆರ್ ರೆಪೋ ರೇಟ್? ರೆಪೋ ರೇಟ್ ಈಸ್ ಮೋರ್. ಇನ್ ರೆಪೋ ರೇಟ್ ಹೂ ಈಸ್ ಗಿವಿಂಗ್ ಇಂಟ್ರೆಸ್ಟ್ ಟು ಹೂಮ್? ಯಾರಿಗೆ ಕೊಡ್ತಾ ಇದಾರೆ ಇಂಟ್ರೆಸ್ಟ್ ಅನ್ನ? ಬ್ಯಾಂಕ್ಸ್ ಆರ್ ಗಿವಿಂಗ್ ಇಂಟ್ರೆಸ್ಟ್ ಟು ಆರ್ ಬಿ ಐ. ಇನ್ ರಿವರ್ಸ್ ರೆಪೋ ಹೂ ಈಸ್ ಗಿವಿಂಗ್ ಇಂಟ್ರೆಸ್ಟ್ ಟು ಹೂಮ್? ಆರ್ ಬಿ ಐ ಗಿವಿಂಗ್ ಇಂಟ್ರೆಸ್ಟ್ ಟು ಬ್ಯಾಂಕ್ಸ್. ಇದು ಕೂಡ ಶಾರ್ಟ್ ಟರ್ಮ್, ನಾಟ್ ಲಾಂಗ್ ಟರ್ಮ್. ರೆಪೋ, ರಿವರ್ಸ್ ರೆಪೋ ಬೋತ್ ಆರ್ ಶಾರ್ಟ್ ಟರ್ಮ್. ಇಲ್ಲ, ಇರಲ್ಲ ಅಲ್ಲಿ. ಲಾಂಗ್ ಟರ್ಮ್ ಅದು ದುಡ್ಡು ನಿಮ್ ಬಳಿ ಇರ್ಲಿ ಅಂತ ಕೊಟ್ಟಿರ್ತಾರೆ ಅಲ್ಲಿ. ಯಾವ್ದು ರೀತಿ? ಬ್ಯಾಂಕ್ ರೇಟ್ ರೀತಿ? ಇಲ್ಲ. ಇವೆರಡೇ ಆರ್ ಬಿ ಐ ಮಾಡೋದು. ಇನ್ನೊಂದು ಬರುತ್ತೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್, ಹೇಳ್ತೀನಿ ಅದನ್ನ ಮುಂದೆ. ಈಗ ಇದಿಷ್ಟು ಕ್ಲಿಯರ್ ಆಗಿದೆ. ಒಂದ್ ನೆನ್ಪಿಟ್ಕೊಳ್ಳಿ, ರಿವರ್ಸ್ ರೆಪೋ ಯಾವಾಗ ಮಾಡ್ತಾರೆ? ವೆನ್ ದ ಆರ್ ಬಿ ಐ ವಿಲ್ ಡೂ ರಿವರ್ಸ್ ರೆಪೋ? ವೆನ್ ದೇರ್ ಇಸ್ ಮೋರ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ತುಂಬಾ ದುಡ್ಡಿದ್ದಾಗ ತಗೊಂಡು ಬಿಡುತ್ತದು. ಒಂದ್ ಹಂತ. ಮತ್ತು ಇನ್ನು ಬಹಳಷ್ಟು ಮಾದರಿ ಇದೆ ಅದರ ಬಳಿ, ಮಾಡುತ್ತದೆ ಪ್ಲಾನ್ಗಳನ್ನು. ಒಂದು ಕೇಸ್. ಇನ್ನೂ ಒಂದು ಕೇಸ್ ಈಗಲೇ ಹೇಳ್ತೀನಿ ನಾನು ನಿಮಗೆ. ಅನದರ್ ಒನ್ ಕೇಸ್, ಇಫ್ ಬ್ಯಾಂಕ್ಸ್ ಆರ್ ಗಿವಿಂಗ್ ಲೋನ್ at 7 to 7.58%, what RBI will give? RBI was giving repo rate at 6.5. ರೆಪೋ ರೇಟ್ 6 ಅಲ್ಲಿ ಕೊಡ್ತಾ ಇತ್ತು. ಈಗ ಅದನ್ನ ಜಾಸ್ತಿ ಮಾಡಿಬಿಡುತ್ತೆ, 7 ಮಾಡಿಬಿಡುತ್ತೆ ಅದು. ಅದೇ 7 ಮಾಡಿದಾಗ ದಿಸ್ ಬ್ಯಾಂಕ್ಸ್ ಹ್ಯಾಸ್ ಟು ಇನ್ಕ್ರೀಸ್, ನೋ 8 ಆಗುತ್ತೆ, 8.5 ಆಗುತ್ತೆ, 8.5. ದೆನ್ ಪೀಪಲ್ ವಿಲ್ ಅಫ್ರೇಡ್ ಟು ಬೈ ದ ಲೋನ್ಸ್. ಓಕೆ, ಜನ ಏನ್ ಮಾಡ್ತಾರೆ, ಲೋನ್ ತಗೊಳ್ಳೋದು ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಬಡ್ಡಿ ರೇಟ್ ಜಾಸ್ತಿ ಆಗಿದೆ ಅಂತ. ಹೇಗಾಯ್ತು? ಇದು ಎರಡನೇ ಮೆಥಡ್. ಒಂದನೇ ಮೆಥಡ್ ಏನು? ಆರ್ ಬಿ ಐ ಏನ್ ಮಾಡ್ತು ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ? ರಿವರ್ಸ್ ರೆಪೋ. ಮತ್ತೊಂದು ಇನ್ಕ್ರೀಸಿಂಗ್ ದ ರೆಪೋ ರೇಟ್, ಅಂದ್ರೆ ಬ್ಯಾಂಕ್ ಗಳಿಗೆ ಜಾಸ್ತಿ ಬಡ್ಡಿ ಹಾಕೋದು. ಆ ಬ್ಯಾಂಕ್ಗಳು ಮತ್ತೆ ಜನರ ಮೇಲೆ ಬಡ್ಡಿ ಹಾಕ್ತಾರೆ, ಜನ ಹೆದರ್ತಾರೆ ಲೋನ್ ತಗೊಳ್ಳೋಕೆ. ಪೀಪಲ್ ವಿ ಅಫ್ರೇಡ್ ಟು ಬೈ ದ ಲೋನ್ಸ್ ಬಿಕಾಸ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಹೈ ಇನ್ ಬ್ಯಾಂಕ್. ಹೈ ಇಂಟ್ರೆಸ್ಟ್ ರೇಟ್ಸ್ ಆರ್ ಹೈ ಇನ್ ಬ್ಯಾಂಕ್. ಆರ್ ಬಿ ಐ ಇನ್ಕ್ರೀಸ್ ದ ರೆಪೋ ರೇಟ್. ಆ ರೆಪೋ ರೇಟ್ ಅನ್ನು ಯಾರು ತುಂಬ್ತಾ ಇದ್ರು? ಬ್ಯಾಂಕ್ಸ್ ಆರ್ ಫಿಲ್ಲಿಂಗ್, ಬ್ಯಾಂಕ್ಸ್ ತುಂಬ್ತಾ ಇದ್ರು. ಕ್ಲಿಯರ್ ಆಗ್ತಾ ಇದೆ? ಎಸ್, ನೆನ್ಪಿಟ್ಕೊಡ್ರಿ, ಕಾನ್ಸೆಪ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಬ್ಯಾಂಕ್ ರೇಟ್ ಪ್ರೆಸೆಂಟ್ಲಿ ಇನ್ ಇಂಡಿಯಾ 6.75, ರೆಪೋ ರೇಟ್ 6.5, ರಿವರ್ಸ್ ರೆಪೋ ರೇಟ್ 3.35% ಇದೆ ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ. ಅಂಡ್ ದೀಸ್ ಆರ್ ಶಾರ್ಟ್ ಟರ್ಮ್ ಆರ್ ಓವರ್ ನೈಟ್ ಬಾರೋವಿಂಗ್ಸ್. ಅಷ್ಟೇ, ಒಂದೆರಡು ದಿನ ಅಥವಾ ಒಂದು ವಾರದ್ದು ಕೆಲಸ ಇದೆಲ್ಲ. ರಿವರ್ಸ್ ರೆಪೋ ಅಂತ ಅಂದ್ರೆ ಆರ್ ಬಿ ಐ ಲೋನ್ ತಗೊಳುತ್ತೆ ಬ್ಯಾಂಕ್ಗಳಿಂದ. ಸೊ ಇದನ್ನ ಒಂದು ಹೆಸರು ಬರುತ್ತೆ ಇದಕ್ಕೆ, ಏನಂತ ಅಂದ್ರೆ ರೀಪರ್ಚೇಸ್ ರೇಟ್. ಆಕ್ಚುಲಿ ಫುಲ್ ಫಾರ್ಮ್ ಆಫ್ ರೆಪೋ ರೇಟ್ ಈಸ್ ರೀಪರ್ಚೇಸ್ ರೇಟ್. ಏನದು ರೀಪರ್ಚೇಸ್ ಅಂದ್ರೆ? ಏನ್ ಪರ್ಚೇಸ್ ಮಾಡ್ತಾ ಇದಾರೆ ಇಲ್ಲಿ ಅವರು? ವಾಟ್ ದೇ ಆರ್ ಪರ್ಚೇಸಿಂಗ್? ದೇ ಆರ್ ಪರ್ಚೇಸಿಂಗ್, ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಐ ವಿಲ್ ಡ್ರಾ ದ ಡಯಾಗ್ರಾಮ್. ಕನ್ಸಿಡರ್ ದಿಸ್ ಈಸ್ ಆರ್ ಬಿ ಐ, ದಿಸ್ ಈಸ್ ಅ ಬ್ಯಾಂಕ್ ಎಸ್ ಬಿ ಐ. ಆರ್ ಬಿ ಐ ಇಸ್ ಗಿವಿಂಗ್ ಮನಿ, ಓಕೆ, ಇನ್ ರೆಪೋ ರೇಟ್. ವಾಟ್ ಎಸ್ ಬಿ ಐ ವಿಲ್ ಗಿವ್? ಏನ್ ಕೊಡುತ್ತೆ ಎಸ್ ಬಿ ಐ? ಯಾರು ನೆನಪಿಟ್ಟಿದ್ದೀರಿ? ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅರ್ಥ ಆಯ್ತಾ?
ಸೊ ಆರ್ ಬಿ ಐ ಇಸ್ ಬೈಯಿಂಗ್ ಗವರ್ಮೆಂಟ್ ಲೋನ್ ಕೊಡೋ ಬದಲಾಗಿ ಇನ್ನೊಂದು ಅರ್ಥ ಏನಿದು ರೀಪರ್ಚೇಸ್ ಏನು ನಾವು ಆರ್ ಬಿ ಐ ಇಸ್ ಬೈಯಿಂಗ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಟ್ ದ ರೇಟ್ ಆಫ್ ಓಕೆ ಸಾರಿ ಆರ್ ಬಿ ಐ ಬೈ ಮಾಡ್ತಾ ಇಲ್ಲ ಆರ್ ಬಿ ಐ ಏನ್ ಮಾಡ್ತಾ ಇದೆ ಹಾ ಎಸ್ ಆರ್ ಬಿ ಐ ಇಸ್ ಗಿವಿಂಗ್ ಮನಿ ಟು ಎಸ್ ಬಿ ಐ and SBI is keeping its government securities in RBI. After some time, SBI will return RBI's money and purchase its government securities. Repurchase ಆಯ್ತಲ್ವಾ ಇಲ್ಲಿ ವಾಟ್ ಎಸ್ ಬಿ ಐ repurchased ಇಟ್ಸ್ ಸೆಕ್ಯೂರಿಟೀಸ್ ಏನ್ ಇಟ್ಟಿತ್ತಲ್ಲ ಅಲ್ಲಿ ಬ್ಯಾಂಕ್ ನಲ್ಲಿ ಅದನ್ನ ರೀಪರ್ಚೇಸ್ ಮಾಡ್ತು ಬರ್ಕೊಡ್ರಿ ಡಯಾಗ್ರಾಮ್ ಮನಿ ಇಡಲ್ಲ ಪ್ರೂಫ್ ಆಗಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಟ್ಟಿರ್ತಾರಲ್ಲಿ ಅದು ಎಸ್ ಎಲ್ ಆರ್ ನಲ್ಲಿ ಇದು ರೆಪೋ ರೇಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ರೆಪೋ ರೇಟ್ ನಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಟ್ಕೊಳ್ಳುತ್ತೆ ಅದು ಬ್ಯಾಂಕ್ ರೇಟ್ ಅಲ್ಲಿ ಏನು ಇಟ್ಕೊಳ್ಳಲ್ಲ ಬ್ಯಾಂಕ್ ರೇಟ್ ಅಲ್ಲಿ ಲೋನ್ ಅಷ್ಟೇ ಕೊಡುತ್ತೆ ಪ್ರೂಫಾ ಲಾಂಗ್ ಟರ್ಮ್ ಇದೆ ಅದು ಏನ್ ಪ್ರಾಬ್ಲಮ್ ಆಗಲ್ಲ ಚೆಕ್ ಮಾಡ್ತೀನಿ ಒಂದ್ಸಾರಿ ಚೆಕ್ ಮಾಡ್ಕೊಂಡ್ ಬರ್ತೀನಿ ಅದನ್ನ ಅಥವಾ ಇದರಲ್ಲಿ ಇದೆ ನೋಡೋಣ ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ನೋಡ್ಕೊಳ್ಬೇಕು ಎಸ್ ಬಿ ಐ ಗವರ್ಮೆಂಟ್ ಸೆಕ್ಯೂರಿಟಿ ಜೊತೆ 6.5 ಲೋನ್ ಕೊಡುತ್ತಲ್ವಾ ಎಸ್ ಇಂಡಿಯಾ ಯೂಸ್ MFIBOR ಎಸ್ ಹರ್ಷಿತಾ ನವೀನ್ ಅವರೇ ನೀವು ಕೇಳಿದ ಪ್ರಶ್ನೆ ಅರ್ಥ ಆಗಲಿಲ್ಲ ನನಗೆ ಇಲ್ಲಿ ಕ್ಲಿಯರ್ ಕಣ್ಮುಚ್ಕೊಡ್ರಿ ಎಲ್ರು ಕ್ಲೋಸ್ ಯುವರ್ ಐಸ್ ಬ್ಯಾಂಕ್ ರೇಟ್ ಯಾರು ಕೊಡ್ತಾರೆ ಹೂ ವಿಲ್ ಗಿವ್ ಟು ಹೂಮ್ ಆರ್ ಬಿ ಐ ಗಿವ್ಸ್ ಲೋನ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಅಟ್ ದ ರೇಟ್ ಆಫ್ ಬ್ಯಾಂಕ್ ರೇಟ್ ಇಂಡಿಯಾದಲ್ಲಿ ಎಷ್ಟಿದೆ ಪ್ರೆಸೆಂಟ್ಲಿ 6.75 ನೆಕ್ಸ್ಟ್ ರೆಪೋ ರೇಟ್ ಹೂ ವಿಲ್ ಗಿವ್ ಟು ಹೂಮ್ ಆರ್ ಬಿ ಐ ಗಿವ್ಸ್ ಟು ಬ್ಯಾಂಕ್ಸ್ ಅಟ್ ದ ರೇಟ್ ಆಫ್ 6.5 that is called as repo rate. Next, reverse repo, who will give to whom? RBI will take from banks at the rate of 3.35%. Okay, open your eyes. Next. ಯಾರಿಗೆ ಆಕ್ಚುಲಿ ಲಾಸ್ ಅದು ಬಟ್ ಇಟ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇದೆ ಅಲ್ವಾ ಅದು ದೇಶದ ವ್ಯವಸ್ಥೆನ ಮೇಂಟೈನ್ ಮಾಡೋಕೆ ಸೊ ಆ ಜವಾಬ್ದಾರಿ ತಗೊಳುತ್ತೆ ಅದು ಆಕ್ಚುಲಿ ಲಾಸ್ ಅದು ಆರ್ ಬಿ ಐಗೆ ಬಡ್ಡಿ ಅನಗತ್ಯವಾಗಿ ಬಡ್ಡಿ ಕಟ್ಟಬೇಕಾಗತ್ತದ ಪಾಪ 3.35 ಬಟ್ ದೇಶದ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ನಿರ್ವಹಿಸುವಂತ ಜವಾಬ್ದಾರಿ ಇದೆ ಅದಕ್ಕೆ ಓಕೆ ಆರ್ ಬಿ ಐ ಇಸ್ ಗಿವಿಂಗ್ 3.35% by its own. There is no necessity, but it has the responsibility to maintain the stability in economy. ದೇಶದ ಆರ್ಥಿಕ ವ್ಯವಸ್ಥೆನ ಚೆನ್ನಾಗಿಡೋ ಜವಾಬ್ದಾರಿ ಯಾರ್ದು ಆರ್ ಬಿ ಐ ಆ ಥರ ನೆಕ್ಸ್ಟ್ ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಅವ್ನು ಏನೇನು ಕಲ್ತ್ವಿ 7 ಸೊ ಫಸ್ಟ್ ಒನ್ ಕಾಲ್ ಮನಿ ನೆಕ್ಸ್ಟ್ ಟ್ರೆಸರಿ ಬಿಲ್ ಥರ್ಡ್ ಒನ್ ಕಮರ್ಷಿಯಲ್ ಬಿಲ್ಸ್ ನೆಕ್ಸ್ಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಬೈ ಹೂ ವಿಲ್ ಗಿವ್ government certificate of deposit banks sixth one commercial paper or promissory notes seventh one repo rate ಮುಗೀತು 2 marks fix in your final exam 2 marks fix ಆಯ್ತು ಫಿಲಿಮ್ಸ್ ಅಲ್ಲಿ ಬರುತ್ತೆ ಖಂಡಿತವಾಗ್ಲು ಪ್ರತಿ ವರ್ಷ ಇರುತ್ತೆ ಒಂದು ಪ್ರಶ್ನೆ